ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಗಜ್ರಿ ಹಲ್ವಾ ಮಾಡ್ತಿದ್ದೀನಿ. ಗಜ್ರಿ ಹಲ್ವಾ ಮಾಡಲಿಕ್ಕೆ ಏನೇನು ಮಾಡೋಣ ನೋಡೋಣ ಬನ್ನಿರಿ ಫ್ರೆಂಡ್ಸ್. ಒಂದಿಷ್ಟು ಗಜ್ರಿಯನ್ನು ಹೆರ್ಕೊಂಡಿಟ್ಕೊಂಡ್ಮೇಲೆ ಸ್ವಲ್ಪ ಗೋಡಂಬಿ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡೇನಿ. ಅವನ್ನ ಸ್ವಲ್ಪ ತುಪ್ಪದೊಳಗೆ ಹುರ್ಕೋಬೇಕು. ಗಜ್ರಿ ಹಲ್ವಾ ಮಾಡಲಿಕ್ಕೆ ತುಪ್ಪ ಜಾಸ್ತಿ ಹಾಕಿದ್ರೆ ಗಜ್ರಿ ಹಲ್ವಾ ರುಚಿ ಆಗ್ತದೆ ಫ್ರೆಂಡ್ಸ್. ಆದ್ದರಿಂದ ನಾವೇನು ಮಾಡೋಣ, ತುರಿದ ಗಜ್ರಿಯನ್ನು ಕೂಡ ಸ್ವಲ್ಪ ಈ ಗೋಡಂಬಿ ಹುರಿದ ತುಪ್ಪದಲ್ಲಿ ಉಳಿದಿರ್ತದೆ ಆ ತುಪ್ಪಕ್ಕೆ ಹಾಕೋಣ. ಮತ್ತೆ ಮೇಲೆ ತುಪ್ಪ ಬೇಕಂತಂದರೆ ಮತ್ತೆ ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ತೀನಿ. ತುಪ್ಪದಲ್ಲಿ ಹುರಿದ್ರೆ ಅದು ನೀರಿನ ಅಂಶ ಎಲ್ಲ ಹೋಗಿ ಗಜ್ರಿ ಹಲ್ವಾ ಟೇಸ್ಟ್ ಆಗ್ತದೆ. ಆದ್ದರಿಂದ ನಾವೇನು ಮಾಡೋಣ, ತುಪ್ಪವನ್ನು ಜಾಸ್ತಿ ಹಾಕೋಣ. ಇದು ಬಟ್ಲಲ್ಲಿರುವ ತುಪ್ಪವನ್ನು ಹಾಕೋತೀನಿ. ಮತ್ತೆ ಬೇಕನ್ನಿಸಿದ್ರೆ ನಂದಿನಿ ತುಪ್ಪ, ಮನೆಯಲ್ಲಿರುವ ಯಾವುದಾದ್ರೂ ತುಪ್ಪ ನಿಮ್ಮ ಮನೆಯಲ್ಲಿ ಯಾವುದು ಯೂಸ್ ಮಾಡ್ತೀವಿ ಅದನ್ನು ಹಾಕ್ಬೋದು. ಹಾಕಿ ಮತ್ತೆ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ. ಅದನ್ನು ಗಜ್ರಿಯ ಇದು ತುರಿಯನ್ನು ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಾಡ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಇದನ್ನು ನಂದಿನಿ ತುಪ್ಪ ಅಥವಾ ಯಾವುದಾದ್ರೂ ತುಪ್ಪ ಹಾಕ್ಕೊಂಡು ನಡೀತದೆ. ಹಾಕಿ ನಾವು ನಂದಿನಿ ಯೂಸ್ ಮಾಡ್ತೀವಿ, ಅದರಿಂದ ಹಾಕ್ಕೊಂಡು ಮತ್ತೆ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಂಡು ಒಂದು 2-3 ಚಮಚ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ಮೇಲೆ ಹಾಲು ಇರ್ತವೆ. ಈಗ 2 ಲೋಟ ಗಜ್ರಿ ತುರಿಗೆ ಒಂದು 3-4 ಲೋಟ ಹಾಲು ಹಾಕೋಣ. ಇದು ಹಾಲಲ್ಲಿ ಭಾಳ ಹೊತ್ತು ಚೆನ್ನಾಗಿ ಕುದ್ರೆ ಅದು ಹಾಲಲ್ಲಿ ಕುದ್ರಿಂದ ಖವಾ ಥರ ಆಗಿ ಅದು ಗಜ್ರಿ ಹಲ್ವಾ ರುಚಿ ಬರ್ತದೆ. ಅದರಿಂದ ಸಣ್ಣಗೆ ಸಿಮ್ಮೇಲೆ ಹಾಲಲ್ಲೇ ಇದನ್ನು ಬೇಯಿಸ್ಕೊಳ್ಳಿ. ಆಮೇಲೆ ಬೆಂದ ನಂತರ ಸ್ವಲ್ಪ ಬೇಯ್ತಾ ಇರ್ತದೆ, ಅದನ್ನು ಸಿಮ್ ಮೇಲೆ ಇಟ್ಕೊಳ್ಳಿ. ಒಂದು 3 ನಿಮಿಷ 3 ನಿಮಿಷ 2-3 ನಿಮಿಷದವರೆಗೆ ಇಡೋದು. ಇದು ಸಾವಕಾಶವಾಗಿ ಮಾಡುವ ಪದಾರ್ಥ ಫ್ರೆಂಡ್ಸ್. ಅದರಿಂದ ನಿಧಾನವಾಗಿ ಮಾಡಬೇಕು. ಆಮೇಲೆ ಸ್ವಲ್ಪ ಏಲಕ್ಕಿ ಕುಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತೀನಿ. ಆಮೇಲೆ ಕಟ್ ಮಾಡಿದ್ದು ಗೋಡಂಬಿ ಗೋಡಂಬಿ ಕೂಡ ಹಾಕ್ತೀನಿ. ಆಮೇಲೆ ಸಕ್ಕರೆ ಸ್ವಲ್ಪ ಕಮ್ಮಿ ತಿಂತೀವಿ ನಮ್ಮ ಮನೆಯಾಗ, ಅದರಿಂದ ಇದನ್ನು ಸಕ್ಕರೆ ಕೂಡ ಸ್ವಲ್ಪ ಕಡಿಮೆನ ಹಾಕೋತೀನಿ. ಸ್ವೀಟ್ ಭಾಳ ತಿಂತೀವಿ ಆದ್ದರಿಂದ. ಆಮೇಲೆ ಸ್ವಲ್ಪ ಇದು ದ್ರಾಕ್ಷಿಯನ್ನು ಕೂಡ ಹಾಕಿ ಮತ್ತೆ ಸ್ವಲ್ಪ ಮಿಕ್ಸ್ ಕೊಟ್ಟು ಅದು ಬೇಯಲು ಬಿಡೋಣ. ಪ್ಲೀಸ್ ಶೇರ್ ಮೈ ಚಾನಲ್, ಸಬ್ಸ್ಕ್ರೈಬ್ ಮೈ ಚಾನಲ್, ಕಮೆಂಟ್ ಮೈ ಚಾನಲ್ ಫ್ರೆಂಡ್ಸ್. ಈ ರೀತಿ ತಾವು ಮನೆಯೊಳಗೆ ಭಾಳ ಈಸಿ ರೆಸಿಪಿ ಅದ. ಈ ರೀತಿ ತಾವು ಮಾಡ್ಕೊಂಡು ತಿನ್ನಿರಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.